ಜೈಲಲ್ಲಿರುವ ನಟ ದರ್ಶನ್ಗೆ ಇವತ್ತು 49ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕುಟುಂಬಸ್ಥರು ಆಗಮಿಸಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೇಶ್, ಸಹೋದರ ದಿನಕರ್, ನಟ ಧನ್ವೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರನ್ನ ಮಾತನಾಡಿಸಿದ್ದಾರೆ. ನಟ ದರ್ಶನ್ ಬರ್ತ್ಡೇ ಹಿನ್ನೆಲೆ ದರ್ಶನ್ ಮನೆಯಲ್ಲಿ ಇಲ್ಲದಿದ್ದರೂ ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳು ಆಗಮಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ದರ್ಶನ್ ನಿವಾಸದ ಬಳಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಇನ್ನು ದರ್ಶನ್ ನಿವಾಸದ ಮುಂದೆ ಫ್ಯಾನ್ಸ್ ವಿಶಸ್ ಬ್ಯಾನರ್ ಹಾಕಿದ್ದಾರೆ. ಇನ್ನು ದರ್ಶನ್ ನಿವಾಸದ ಮುಂದೆ ದುರ್ವರ್ತನೆ ತೋರಿದ ಅಭಿಮಾನಿಯೊಬ್ಬನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ನಾನು ದರ್ಶನ್ ಮನೆ ಬಳಿ ಹೋಗಬೇಕು ಅಂತ ಕುಡಿದು ಬಂದಿದ್ದ ಅಭಿಮಾನಿ ಕಿರಿಕ್ ಮಾಡ್ತಿದ್ದಂತೆ ಅಭಿಮಾನಿಯ ಮಿತಿಮೀರಿದ ವರ್ತನೆಗೆ ರೋಸಿ ಹೋದ ಪೊಲೀಸ್ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಅಭಿಮಾನಿ ನವೀನ್, ನಾನು ಕುಡಿದು ಗಲಾಟೆ ಮಾಡಿಲ್ಲ ಅಂತ ಹೇಳಿದರು. ನಾವು ಚಿಕ್ಕ ವಯಸ್ಸಿಂದನೂ ದರ್ಶನ್ ಅಭಿಮಾನಿಗಳೇ. ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸೋದಲ್ಲಿ, ಹೂವು ಆಗೋದಲ್ಲಿ ಅಥವಾ ನಮ್ಮ ಕೈಲಾದರೆ ಅನ್ನದಾನ ಆಗಲಿ ನಾವು ಮಾಡ್ತೀವಿ. ಈ ವರ್ಷವೂ ಬಂದ್ವಿ, ರಾತ್ರಿನೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. 100 ಜನ ಇದ್ದರು. ಈ ವ್ಯಕ್ತಿ ಬಂದು ನನಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ದಯವಿಟ್ಟು ಪ್ರತಿ ವರ್ಷವೂ ನಾನು ದರ್ಶನ್ ಅಭಿಮಾನಿ, ಹಾರ ಹಾಕ್ತೀನಿ, ಒಂದು ಪೂಜೆ ಮಾಡ್ತೀನಿ ದೇವ್ರಿಗೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು ಆಯಿತು ಅಂತೇಳಿ ಬನ್ನಿ ಆಯಿತು ನಮ್ಮ ಜೊತೆ ಅಂದ್ಬಿಟ್ಟು ಹೋಗ್ತೀವಿ. ಅಲ್ಲೊಬ್ಬರು ಸಿಂಗಲ್ ಸ್ಟಾರ್ ಇರ್ತಾರೆ, ಯಾರು ಅಂತ ಗೊತ್ತಿಲ್ಲ ನಮಗೆ. ಸರ್ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡಿ, ಒಂದೇ ಒಂದು ಹಾರ ಹಾಕ್ತೀವಿ, DCP ಆಲ್ಟ್ರಿಗೆ ನಾವು ಬಿಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಸರ್ DCP ಆಲ್ಟ್ರಲ್ಲಿ ನಾವೇನು ಗಲಾಟೆ ಮಾಡ್ತಲ್ಲ, ಇಬ್ಬರೇ ಇರೋದು, ನಾವು ಜಾಸ್ತಿ ಜನ ಇಲ್ಲ, ನಾವು ಇಬ್ಬರೇ ಇರೋದು, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಅಂತ ಹೇಳಿದ್ದಕ್ಕೆ ಏಕಾಏಕಿ ಬಂದು ಒಂದು 3-4 ಸಲ ಹೊಡಿತಾರೆ. ಸರ್ ಏನಕ್ಕೆ ಹೊಡಿತಿದ್ದೀರಾ, ಕಾರಣ ಏನು, ನೀನು ನನ್ನ ತಳೆದೆ ಅಂತೀರಾ. ಅವ್ರು ಹೇಳ್ತಾರೆ, ಬಟ್ ನಿಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇದೆ, ಆಲ್ರೆಡಿ ಪಬ್ಲಿಕ್ ಮಾಡಿದ್ದೀರಾ, ಬಟ್ ಯಾವುದೇ ಥರ ನಾನು ಯಾರ ಹತ್ರನೂ ಕೆಟ್ಟದಾಗಲಿ ತಪ್ಪಾಗಲಿ ಏನೂ ಮಾತಾಡಿಲ್ಲ, ಯಾರಿಗೂ ಮುಟ್ಟೂ ಇಲ್ಲ. ಯಾಕಂದರೆ ಆನ್ ಡ್ಯೂಟಿ ಆಫೀಸನ್ನು ಮುಟ್ಟೋದು ತಪ್ಪಂತ ನಮಗೂ ಗೊತ್ತಿದೆ. ನಾವು ಕೇಳ್ಕೊಂಡ್ರೂ ಬಿಟ್ಟಿಲ್ಲ, ತುಂಬ ಹೊಡಿತಾರೆ. ಇನ್ನು ಅತ್ತಿಬೆಲೆಯಲ್ಲಿ ದರ್ಶನ್ ಅಭಿಮಾನಿಗಳು ಶಾಲಾ ಮಕ್ಕಳ ಜೊತೆ ದರ್ಶನ್ ಬರ್ತ್ಡೇ ಆಚರಿಸಿದ್ದಾರೆ. ಸರ್ಕಾರಿ ಶಾಲೆಯ 1800 ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ಸ್ ವಿತರಿಸಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ದರ್ಶನ್ಗೆ ಒಳಿತಾಗಲಿ ಅಂತ ಅಭಿಮಾನಿಗಳು ಸಮಾಜಮುಖಿ ಕಾರ್ಯ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಮಗಳ ಬೋರ್ಡ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಮಗಳ ಜೊತೆ ಇರೋಕೆ ಪವಿತ್ರ ಗೌಡ ಮನವಿ ಮಾಡಿ ಜಾಮೀನು ಅರ್ಜಿ ಹಾಕಿದ್ರು. ಪವಿತ್ರ ಗೌಡ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೊಲೆ ಪ್ರಕರಣದ ಟ್ರಯಲ್ ಆಗ್ತಾ ಇದೆ, ಹೀಗಾಗಿ ಜಾಮೀನು ಕೊಡಬಾರದು ಅಂತ ಆಕ್ಷೇಪಣೆ ಮಾಡಿದ್ರು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ IP ನಾಯಕ್ ಪೀಠ ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆಶ್ರಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. 2 ದಿನಗಳ ಕಾಲ ರಾಜ್ಯ ಮಟ್ಟದ ಸಾವಯವ ಸಂತೆ, ಉಚಿತ ಆರೋಗ್ಯ ಶಿಬಿರ, ಸರ್ವ ಜನಾಂಗದ ವಧೂವರರ ಮುಖಾಮುಖಿ ಹಾಗೂ ಚಂದ್ರಶೇಖರ ಸ್ವಾಮೀಜಿಯವರ ಸಂಸ್ಮರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಕೆಂಗೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಈ ವೇಳೆ ಮಾತನಾಡಿದ ಶ್ರೀಗಳು ಒಕ್ಕಲಿಗ ಯುವ ಬ್ರಿಗೇಡ್ನ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಡಿಕೆ ಶಿವಕುಮಾರ್ ಆಪ್ತರ ಮಾತುಗಳಿಗೆ ಹೈಕೋರ್ಟ್ ಆದೇಶ ಉಲ್ಲೇಖಿಸಿ ಸಚಿವ HC ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳೂ ಇಲ್ಲ, ಆತಂಕವೂ ಇಲ್ಲ. ಬೀದಿಯಲ್ಲಿ ಮಾತನಾಡುವವರ ಮಾತುಗಳಿಗೆ ಮನ್ನಣೆ ಇಲ್ಲ. ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕಿ ಅಂತ ಹೈಕೋರ್ಟ್ ಹೇಳಿದೆ. ಬಾಲನೇ ನಾಯಿ ಅಲ್ಲಾಡಿಸಿದಂತೆ ಹೈಕಮಾಂಡ್ ಅಲ್ಲಾಡಿಸಲು ಸಾಧ್ಯವೇ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಸುಮ್ಮನೆ ನನಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಇನ್ನು ಸಚಿವ ಮಹದೇವಪ್ಪ ಅವರ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ.
ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳಿದವರನ್ನೇ ಕೇಳಿ ಹೋಗಿ ಅಂತ ಹೇಳಿದ್ದಾರೆ. ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಇದು ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಎಲ್ಲ ಅವರಿಗೆ ಕೇಳ್ರಿ ಯಾರು ಹೇಳಿದ್ದಾರೆ, ಎಲ್ಲ ಅವರಿಗೆ ಕೇಳ್ರಿ ಯಾರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನದಿನಕ್ಕೂ ತಾರಕಕ್ಕೆ ಏರುತ್ತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮತ್ತು ಡಿಕೆಶಿ ಆಪ್ತರ ಕೂಗಿನ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹೊಸ ವ್ಯಾಖ್ಯಾನ ನೀಡ್ತಾ ಇದ್ದಾರೆ. ರೈಲ್ವೆ ಇಂಜಿನ್ಗೆ ಹೋಲಿಸಿ ಡಬಲ್ ಇಂಜಿನ್ ಸರ್ಕಾರ ಅಂತ ಎಂಎಲ್ಸಿ ಹರಿಪ್ರಸಾದ್ ಕರೆದಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಬರುವಾಗಷ್ಟೇ ಸೌಂಡ್ ಆಗತ್ತೆ. ಗೊಂದಲ ಸೃಷ್ಟಿಸಿರೋದು ಹೈಕಮಾಂಡ್ ಅಲ್ಲ, ನಮ್ಮವರೇ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸರ್ಕಾರ ಪಕ್ಷದ ಎರಡೂ ಎಂಜಿನ್ಗಳಾಗಿ ಸಿದ್ದು ಡಿಕೆಶಿ ಇದ್ದಾರೆ. ಎರಡು ಟ್ರ್ಯಾಕ್ಗಳಲ್ಲಿ ಅಲ್ಲ, ಒಂದೇ ಟ್ರ್ಯಾಕ್ನಲ್ಲಿ ಓಡ್ತಿರೋ ರೈಲು. ಹೈಕಮಾಂಡ್ ಅಸಹಾಯಕ ಅಲ್ಲ, ಸಮಯ ಬಂದಾಗ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. 27 ಮಂದಿ ಕಾಂಗ್ರೆಸ್ ಶಾಸಕರ ತಂಡ ವಿದೇಶ ಪ್ರವಾಸಕ್ಕೆ ಸಿದ್ಧವಾಗಿ ನಿಂತಿದೆ. ನಾಳೆ ಆಸ್ಟ್ರೇಲಿಯಾಗೆ ಟೂರ್ ಮಾಡಲು ಸಿದ್ಧರಾಗಿ ನಿಂತಿದ್ದಾರೆ. ಈ ವಿಚಾರವಾಗಿ ಕೊಳ್ಳೇಗಾಲ ಶಾಸಕ ಕೃಷ್ಣಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಕೆಲವರು ವೈಯಕ್ತಿಕವಾಗಿ ಹೋಗ್ತಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಅಂತಿಲ್ಲ, ನಮ್ಮದು ಕಾಂಗ್ರೆಸ್ ಬಣ. ಇಬ್ಬರು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಇಷ್ಟೊಂದು ಟೂರ್ ಹೋಗಿ ಬಂದಿದ್ದಾರೆ ಶಾಸಕರುಗಳು, ತಿಂಗಳು ಒಂದ್ಸಲ ಹೋಗ್ಬರ್ತಾರೆ ಗ್ರೂಪಲ್ಲಿ. ಯಾರು ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೂಡ ಸುದ್ದಿನೇ ಮಾಡಿಲ್ಲ. ಈಗ ನಾವು ಹಿರಿಯ ಶಾಸಕರು ಹೋಗಬೇಕು ಅಂತಾಗ ಏನು ಅವತ್ತು ಸಂದರ್ಭ ಇತ್ತು, ಅವತ್ತು ನಡೀತಾ ಇದೆ ಇದು ಚರ್ಚೆಗಳು. ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ. ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಶಾಸಕ ಹಿಟ್ನಾಳ್ ಮಾತನಾಡಿ, ನಮ್ಮ ದುಡ್ಡಿನಲ್ಲಿ ನಾವು ವಿದೇಶಿ ಪ್ರಯಾಣ ಮಾಡಬಾರ್ದಾ? ನಾವು ವಿದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಫಸ್ಟ್ ಸೌತ್ ಆಫ್ರಿಕಾ, ಕೀನ್ಯಾ, ಆಸ್ಟ್ರೇಲಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿನ ಅಭಿವೃದ್ಧಿ ಬಗ್ಗೆ, ಯೋಜನೆಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ದುಡ್ಡಿನಾಗೂ ಹೋಗಬಾರ್ದನಪ್ಪ ಅಂತ ಹೇಳಿ ಈಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾನು ಅದ ಫಿಕ್ಸ್ ಆಗಿದ್ದಿಲ್ಲ. ಅದು 3 ವಾರ ಆಯ್ತು ಎಲ್ಲಿಗೆ ಹೋಗ್ಬೇಕಂತ. ಫಸ್ಟು ಇದಕ್ಕೆ ಹೋಗ್ಬೇಕಂತ ಸೌತ್ ಆಫ್ರಿಕಾ, ಕೀನ್ಯಾ ಹೋಗೋಣಂತ ಪ್ಲಾನ್ ಮಾಡಿದ್ವಿ. ಕೀನ್ಯಾಕ್ಕೆ ಅದೇನೋ ಎಲ್ಲೋ ಫ್ಲೂ ಅಡ್ವಾನ್ಸ್ ವ್ಯಾಕ್ಸಿನೇಷನ್ ತಗೋಬೇಕಂದ್ರೆ ಒಂದು ವಿಷಯ ಆ್ಯಕ್ಷನ್, ಒಂದು ವಿಷಯ. ಆಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಂತ ನಾನು ಹೋಗಿದ್ದೆ ಆಲ್ರೆಡಿ, ನಾಲೆಜ್ ಹೋಗಿದ್ದೆ. ಸೊ ನಾವು ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ. ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಹೆಂಗಿದೆ ಅಂತ ವಿ ಆರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಒಂದು ಕಂಪೇರಿಟಿವ್ ನಾಲೆಜ್ ಇಲ್ಲದೇ ಇದ್ದರೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ಇಲ್ಲ, ಸದ್ಯಕ್ಕಿಲ್ಲ, ನಾನು ಹೋಗಬೇಕು, ಸದ್ಯಕ್ಕಿಲ್ಲ. ಶಾಸಕರು, ಮಂತ್ರಿಗಳು ಪ್ರವಾಸ ಹೋಗೋದು ಇದು ಡಿಕೆ ಶಿವಕುಮಾರ್ ಅವರಿಗೆ ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುವುದೇ ಇಲ್ಲ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನು ಸ್ಥಾನ ಬಿಟ್ಕೊಡಲ್ಲ, ಸಿದ್ದರಾಮಯ್ಯ ಹಿಂದೆ ಸಹಿತ ಸಾಕಷ್ಟು ಶಾಸಕರಿದ್ದಾರೆ. ಡಿಕೆ ಶಿವಕುಮಾರ್ಗೆ ಇದು ಡೂ ಆರ್ ಡೈ. ಸಿದ್ದರಾಮಯ್ಯ ಇನ್ನು ಮುಂದೆ ಮುಖ್ಯಮಂತ್ರಿ ಆಗಲ್ಲ ಅಂತ ಯತ್ನಾಳ್ ಹೇಳಿದ್ದು, ಸಿದ್ದರಾಮಯ್ಯ ಮಗ ಯತೀಂದ್ರ ವಸೂಲಿ ಕಂಪನಿ ಅಂತ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅದು ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕದ ಕಾಂಗ್ರೆಸ್ಸೇ ಬರೋದಿಲ್ಲ, ಸಾಕಾಗೈತಿ. ಯಾವಾಗಾರ ಇಲೆಕ್ಷನ್ ಬರ್ತದೆ, ಜನ ಅಲ್ಲಕತ್ತಾರ. ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗಬೇಕು, ಆಗ್ಲಿಕ್ಕಂದ್ರೆ ಮುಂದೆ ಎಂದು ಭವಿಷ್ಯ ಅಂತ ಪಾಪ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ. ಆ ಸಿದ್ದರಾಮಯ್ಯನ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ. ಸಿದ್ದರಾಮಯ್ಯನೂ ಭಾಳ ಗಟ್ಟಿ ಅದಾರೆ.
ಸಿದ್ದರಾಮಯ್ಯಂದ ಸಾಕಷ್ಟು ಶಾಸಕರಿದ್ದಾರೆ, ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ವಾತಾವರಣ ಇದೆ. ಅವರಿಗೆ ಡೂ ಆರ್ ಡೈ ಇದೆ. ಯಾರಿಗೆ? ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಏನೈತೆ, ಇನ್ನು ಮುಂದೆ ಅಂದು ಮುಖ್ಯಮಂತ್ರಿ ಅಂತ ನಾ ಆಗೋದಿಲ್ಲ, ಹೆಂಗಾದ್ರೂ ಮನೆಗೆ ಹೋಗ್ತೀನಿ, ನನ್ನ ಮಗ ಅಂತೂ ಅಷ್ಟು ಯೋಗ್ಯ ಇಲ್ಲ, ಅವನು ವಸೂಲಿ ರಾಜ್ಯದಲ್ಲಿ ಕುರ್ಚಿ ಗುದ್ದಾಟದಿಂದಾಗಿ ವಿಧಾನಸೌಧ ಸ್ತಬ್ಧವಾಗಿದೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಗುಡುಗಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಹಿಡಿದ ಹಠ ಬಿಡ್ತಿಲ್ಲ. ಇದೇ ಕಾರಣಕ್ಕೆ ಈಗ ಶಾಸಕರು ಪ್ರವಾಸ ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಮುಖ್ಯಮಂತ್ರಿ ಸೀಟ್ ಸಿಗುವವರೆಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಅವರು ಬಿಡೋ ಪ್ರಶ್ನೆ ಇಲ್ಲ ಅಂತೇಳಿ. ಸೊ ಇವಾಗ ಅವರು ಆ ಫೋರ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಫೋರ್ಸನ್ನು ಸಿದ್ದರಾಮಯ್ಯ ಅವರು ಯಾವ ಮಟ್ಟಕ್ಕೆ ತಡ್ಕೊಳ್ತಾರೆ. ಸೊ ತಿರ್ಗಾ ಫೋರ್ಸು ಡಿ ಕೆ ಶಿವಕುಮಾರ್ ಮೇಲೇ ಬಿದ್ದು ಸಿದ್ದರಾಮಯ್ಯ ಅವರು ಮುಂದೆ ಉರಿತಾರೆ, ಅಥವಾ ಈ ಫೋರ್ಸ್ ಇನ್ನು ಯಾವ ಪ್ರಮಾಣದಲ್ಲಿ ದಿನೇ ದಿನೇ ಅವರು ಇದನ್ನು ಉಪಯೋಗಿಸ್ತಾರೆ ಅನ್ನೋಂಥದ್ದನ್ನು ನಾನು ಈ ಹಿಂದೆಯಿಂದ ಕೂಡ ಹೇಳ್ತಾ. ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಿದೆ. ಸುಬ್ಬಾರೆಡ್ಡಿ ಅವರು ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು. ನನ್ನನ್ನ ವಿಜಯ್ ಅಂತ ಘೋಷಣೆ ಮಾಡಬೇಕು ಅಂತ ಮುನಿರಾಜು ಮನವಿ ಮಾಡಿದ್ರು. ಈಗ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೇಳಿರುವ ಕೋರ್ಟ್ ಮುನಿರಾಜು ಅವರನ್ನ ವಿಜಯ್ ಎಂದು ಘೋಷಿಸಲು ನಿರಾಕರಿಸಿದೆ. ಅಲ್ಲದೆ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಬಗ್ಗೆ ಚುನಾವಣಾ ಆಯೋಗ ಹಾಗೂ ವಿಧಾನಸಭೆ ಕಾರ್ಯದರ್ಶಿಗೆ ನೋಟಿಸ್ ಕೊಡಲಾಗಿದೆ. ಇನ್ನು ಶಾಸಕ ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ನಾಮಪತ್ರ ದೋಷಪೂರಿತವಾಗಿತ್ತು ಅಂತ ಮುನಿರಾಜು ಆರೋಪಿಸಿದರು. 2023 ಮೇ 10ರಂದು ಚುನಾವಣೆ ವೇಳೆ ಸಲ್ಲಿಸಿದ್ದ ನಾಮಪತ್ರದಲ್ಲಿ ಆಸ್ತಿ ವಿವರವನ್ನು ಮುಚ್ಚಿಡಲಾಗಿದೆ ಎನ್ನಲಾಗಿತ್ತು. ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಕುರಿತು ಮಾಹಿತಿ ನೀಡದೆ ಚುನಾವಣಾ ಅಕ್ರಮ ಎಸಗಿದ್ದಾರೆ. ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಲಾಗಿತ್ತು. ಇನ್ನು ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಕ್ಯಾಂಪೇನ್ ನಡೀತಾ ಇದೆ. ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಅಭಿಮಾನಿಗಳು ಪೋಸ್ಟ್ ಹಾಕ್ತಾ ಇದ್ದು, ಯಾರೂ ಎದೆಗುಂದೋದು ಬೇಡ, ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ಹೀಗಂತ. ಎಸ್ಎನ್ ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಸಿಂಧು ಆಗಿರುವ ಕುರಿತು ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಟು ಚೋರಿ ಕಾಂಗ್ರೆಸ್ ಪಾರ್ಟಿಯಲ್ಲಿದೆ. ರಾಹುಲ್ ಗಾಂಧಿ ಬಾಗೇಪಲ್ಲಿಗೆ ಬಂದು ಓಟು ಚೋರಿ ಪ್ರತಿಭಟನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಚುನಾವಣೆ ಅಕ್ರಮಕ್ಕೆ ಪಿತಾಮಹ ಕಾಂಗ್ರೆಸ್ ಅಂತ ಎಕ್ಸ್ನಲ್ಲಿ ಅಶೋಕ್ ಟೀಕೆ ಮಾಡಿದ್ದಾರೆ. 2028ಕ್ಕೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ಗಟ್ಟಿ ಇದೆ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. 2028ಕ್ಕೆ ಯಾವ ಸರ್ಕಾರ ಬರುತ್ತೋ ನೋಡೋಣ, ಬಿಜೆಪಿ ಸರ್ಕಾರ ಬರುತ್ತೋ, ಯತ್ನಾಳ್ ಗೌಡನ ಸರ್ಕಾರ ಬರುತ್ತೋ ನೋಡೋಣ. ವಿಜಯೇಂದ್ರ ತಾನು ಎಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನೋದನ್ನ ಡಿಸೈಡ್ ಮಾಡಲಿ, ಸುಮ್ಮನೆ ವಿಜಯೇಂದ್ರ ಮನೆಯಲ್ಲಿ ಕೂರುವುದು ಒಳ್ಳೆಯದು ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ವಿಚಾರವಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದು, ವಂದೇ ಮಾತರಂ ಹೇಳಿ ಬಳಿಕ ರಾಷ್ಟ್ರಗೀತೆಯನ್ನ ಡೀಪ್ ಪ್ರಮೋಟ್ ಮಾಡುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಒಂದೇ ಒಂದು ದಿನವೂ ರಾಷ್ಟ್ರಗೀತೆಯನ್ನ ಸಂಘದಲ್ಲಿ ಹಾಡಿದವರಲ್ಲ. ಬಿಜೆಪಿ ಸರ್ಕಾರ ಶಿಷ್ಟಾಚಾರವನ್ನ ಅಪಮಾನ ಮಾಡ್ತಾ ಇದೆ. ಬಂಗಾಳದ ಚುನಾವಣೆ ಗಿಮಿಕ್ಗಾಗಿ ವಂದೇ ಮಾತರಂ ಕಡ್ಡಾಯ ಮಾಡಲಾಗ್ತಾ ಇದೆ. ಕೋಮು ಭಾವನೆ ಕೆರಳಿಸಲು ಇದನ್ನ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಕುರಿತಂತೆ ಸಚಿವ ಪ್ರಿಯಾಂಕ್ ಟೀಕೆ ವಿಚಾರವಾಗಿಯೂ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟರು. ಆರ್ಎಸ್ಎಸ್ ನೋಂದಣಿಯಾಗದ ಸಂಸ್ಥೆ ಅಂತ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ. ಆ ರೀತಿ ಇದ್ರೆ ಅದನ್ನ ಗೋಸ್ಟ್ ಅಂತಾರೆ. ಆರ್ಎಸ್ಎಸ್ಗೆ ನಮ್ಮದು ಸೈದ್ಧಾಂತಿಕ ವಿರೋಧ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಕರಾವಳಿಗೆ ಉದ್ಯಮಿಗಳು ಬರ್ತಾ ಇಲ್ಲ ಅಂತ ಪ್ರಿಯಾಂಕ್ ಹೇಳಿಕೆ ಸರಿಯಾಗಿದೆ. ಕರಾವಳಿಗೆ ಮಸಿ ಬಳಿದಿದ್ದೆ ಆರ್ಎಸ್ಎಸ್ ಅಂತ ಹೇಳಿದ್ದಾರೆ. ಈಗ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಇವತ್ತಿನಿಂದ 4 ದಿನಗಳ ಕಾಲ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಬಾರಿಯ ಎಐ ಇಂಪ್ಯಾಕ್ಟ್ ಸಭೆಗೆ ಭಾರತ ಆತಿಥ್ಯ ವಹಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ಬಿಹಾರ ಸರ್ಕಾರ ರಾಜ್ಯದ ಮಹಿಳೆಯರಿಗೆ 10,000 ಹಣ ನೀಡಿದೆ. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸರ್ಕಾರ ರಾಜ್ಯದ 25 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ 10,000 ರೂಪಾಯಿ ಜಮೆ ಮಾಡಿದೆ. 2025ರ ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ಕೊಟ್ಟಿದ್ದರು.
ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವ ಸೆಪ್ಟೆಂಬರ್ 2018ರ ತೀರ್ಪಿನ ಮರುಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಅಂಗೀಕರಿಸಿದೆ. ಜೊತೆಗೆ ಅರ್ಜಿಗಳ ವಿಚಾರಣೆಗೆ 9 ನ್ಯಾಯಮೂರ್ತಿಗಳ ಪ್ರತ್ಯೇಕ ಪೀಠ ರಚನೆ ಮಾಡಿದ್ದು, ಏಪ್ರಿಲ್ 7ರಿಂದ ಅರ್ಜಿ ವಿಚಾರಣೆಗೆ ಅನುಮತಿ ನೀಡಿದ್ದು, ಏಪ್ರಿಲ್ 22ಕ್ಕೆ ವಿಚಾರಣೆ ಮುಕ್ತಗೊಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ತಮಿಳುನಾಡಿನ ಶ್ರೀ ವಿಲ್ಲಿಪುತ್ತೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಲಕ್ಷಣ ಘಟನೆಯೊಂದು ನಡೆದಿದೆ. ವಿರುಧನಗರ ಜಿಲ್ಲೆಯ ಶ್ರೀ ವಿಲ್ಲಿಪುತ್ತೂರು ನ್ಯಾಯಾಲಯಕ್ಕೆ ನುಗ್ಗಿದ್ದ ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮೇಲೆ ಕುಡುಗೋಲು ಎಸೆದಿದ್ದಾನೆ. ಬಾಲಮುರುಗನ್ ಹಾಗೂ ಮುನೀಶ್ವರಿ ನಡುವೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆ ನಡೆದಿತ್ತು. ಜೀವನಾಂಶ ನೀಡುವ ಸಂಬಂಧ ವಿಚಾರಣೆಯಲ್ಲಿ ತೀರ್ಪು ನನ್ನ ಪರವಾಗಿ ಬಂದಿಲ್ಲ ಅಂತ ರೊಚ್ಚಿಗೆದ್ದ ಬಾಲಮುರುಗನ್ ಕುಡುಗೋಲನ್ನ ಜಡ್ಜ್ನತ್ತ ಎಸೆದಿದ್ದಾನೆ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದಂತಹ ಪಟಾಕಿ ಕಾರ್ಖಾನೆಯೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು 7 ಮಂದಿ ಕಾರ್ಮಿಕರು ಸಜೀವ ದಹನವಾಗಿದ್ದಾರೆ. ಭೀವಾಡಿಯ ಖುಬ್ಷ್ಕೇರ ಕರೋಲಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಅಗ್ನಿ ಅವಘಡದ ವೇಳೆ ಕಾರ್ಖಾನೆಯಲ್ಲಿ ಸುಮಾರು 25 ಕಾರ್ಮಿಕರಿದ್ದರು ಅಂತ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದ ಲಖನೌನಲ್ಲಿ ನಡೀತಾ ಇರುವ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಕರ್ನಾಟಕ ಆಟದ 2ನೇ ದಿನ 6 ವಿಕೆಟ್ ನಷ್ಟಕ್ಕೆ 689 ರನ್ ಗಳಿಸಿ ಉತ್ತರಾಖಂಡ್ ತಂಡಕ್ಕೆ ಭಾರೀ ಸವಾಲೊಡ್ಡಿದೆ. ನಾಯಕ ದೇವದತ್ ಪಡಿಕ್ಕಲ್ ಅವರು ಅಮೋಘ 232 ರನ್ ಗಳಿಸಿ ಔಟ್ ಆದರು. ಕೆಎಲ್ ರಾಹುಲ್ 141 ರನ್ ಗಳಿಸಿ ಶತಕದ ಜೊತೆಯಾಟ ಆಡಿದರು. ಇನ್ನು ರವಿಚಂದ್ರನ್ ಸ್ಮರಣ್ ಕೂಡ 121 ರನ್ ಸಿಡಿಸಿ ಕರ್ನಾಟಕಕ್ಕೆ ಆಸರೆಯಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಇನ್ವಿಟೇಷನ್ ಇದೀಗ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ರಶ್ಮಿಕಾ ಮಂದಣ್ಣ ಮದುವೆಯ ಸುದ್ದಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಫೆಬ್ರವರಿ 26ಕ್ಕೆ ಮದುವೆ, ಮಾರ್ಚ್ 4ಕ್ಕೆ ಆರತಾಕ್ಷತೆ ಸಂಭ್ರಮ ನಿಗದಿಯಾಗಿದೆ. ಇಬ್ಬರ ಕುಟುಂಬಸ್ಥರು ಮತ್ತು ಆತ್ಮೀಯರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಮಾರ್ಚ್ 4ರಂದು ಬಂಜಾರಾ ಹಿಲ್ಸ್ನಲ್ಲಿರುವ ತಾಜ್ ಕೃಷ್ಣಾದಲ್ಲಿ ಆರತಾಕ್ಷತೆ ಆಯೋಜಿಸಲಾಗಿದೆ. ಇನ್ನು ರಾಜಸ್ಥಾನದ ಜೈಪುರದಲ್ಲಿ ಮದುವೆ ನಡೆಯಲಿದೆ ಎನ್ನಲಾಗಿದೆ. ಈಗ ವಿದೇಶದ ಪ್ರಮುಖ ಸುದ್ದಿ ನೋಡೋಣ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ನಾಳೆಯಿಂದ 3 ದಿನ ಭಾರತದ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ. ಭಾರತದ ಆತಿಥ್ಯದಲ್ಲಿ ನಡೀತಾ ಇರುವ ಎಐ ಸಮಾವೇಶದಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪಾಲ್ಗೊಳ್ಳುತ್ತಾ ಇದ್ದು, ಇದಕ್ಕೂ ಮುನ್ನ ನಾಳೆ ಮುಂಬೈನಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಮಧ್ಯಾಹ್ನ ಮಹಾರಾಷ್ಟ್ರದ ಲೋಕಭವನದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಫ್ರಾನ್ಸ್ನಿಂದ 114 ರಫೇಲ್ ಜೆಟ್ಗಳ ಖರೀದಿಗೆ ಒಪ್ಪಂದ ಆಗಲಿದೆ.